21ನೇ ಶತಮಾನದಾಗ ಇವಕ್ಕೆ ಕಟ್ಟಿ ಕಂಪ್ನಿ ಅಂತೀವಿ. ಕಟ್ಟಿ ಕಂಪ್ನಿ ಅಂದ್ರೆ ಮನೆ ಅನ್ನ ತಿಂದು ಬರೀ ಮಂದಿದು ಮಾತಾಡೋದು. ಆ ಮಗಂದು ಹಂಗಾಯ್ತು, ಈ ಮಗಂದು ಹೆಂಗಾಯ್ತು, ಆಕೆ ಯಾಕೆ ಅಲ್ಲಿ ವಾದ್ಲು, ಈಕೆ ಯಾಕೆ ಇಲ್ಲಿ ಬಂದ್ಲು, ಇವನು ಕೊಡೋವಲ್ಲ ತೋಳವಲ್ಲ, ಇದಕ್ಕೆ ಮನ್ಯಾಗೂ ಹೆಂಡ್ರಿ ಸೇರಂಗಿಲ್ಲ, ಮಕ್ಕಳು ಸೇರಂಗಿಲ್ಲ, ಏನ್ರಿ ಮುಂಜಾನೆ 2 ರೊಟ್ಟಿ ಹಾಕಿದ್ರಂತ ತಿಂದು ಬಂದು ಕಟ್ಟಿ ಕೂತ್ನಂತಂದ್ರೆ ಬರೀ ಮಂದಿದೆ ಮಾತಾಡೋದು. ಯಾರೇ ಹೊಂಟಿದ್ರತ್ತು ಯಾಕೆ ಹೋಮಲ್ಲ ಎಲ್ಲಿಗೆ ನಡೆದಿ ಜರ ಅಫ್ಜಲ್ಪುರ್ಗೆ ಹೊಂಟಿನ ಕಾಕ ಮಗನ ಚಾಪ ಕುಡಿಸಲ್ಲ ನಮಗೆ ನೋಡ್ರಿ. ಇವ ಅಫ್ಜಲ್ಪುರ್ಗೆ ಹೊಂಟ್ರೆ ಅವನಿಗೆ ಚಹಾ ಕುಡಿಸ್ಬೇಕಿವ. ಮತ್ತು ಅವ ಚಹಾ ಕುಡಿದು ಯಾರು ಬೇಡ ಅಂತ ರೇಖಕ್ಕ ಕುಡಿರಲ್ಲ ಚಹಾ ತಿಳ್ಕೊಂಡು ಚಾಗಿ ಕುಡಿಸೋದನ್ನ ಕುಡಿಸಂದ ನಾವೊಂದಿಟ್ಟು ಹೋಗಿ ಬರ್ತೀನಿ ಅಂತ ವಾದ ಇವೇನು ಪುಗ್ಸೆಟೆ ಕುಡಿಸ್ಯಾನ ಮಗ ಮಂದಿ ತಿಂದಾನತ್ ನೋಡ್ರಿ. ಅವನದೇ ಚಹಾ ಕುಡ್ದು ಮತ್ತು ಅವನಿಗೆ ಬೈಯೋದು. ಇದೇನು ಕಂಪ್ನಿ ಇರ್ತದಲ್ಲ ಊರಿಗೆ ಒಂದು 4 ಇರ್ತಾವ, ಅವು ಇದ್ದರೆ ಊರು ಚಂದ ತೀತ್ರೆ. ಹೆಂಗೆ ಊರು ಹೊರಗೆ ಒಂದು ಹಂದಿದ್ರೆ ಚಂದ, ಊರು ಒಳಗೆ ಈ ನಿಂದ ಮಾಡೋರು ಇದ್ರೆ ಚಂದ ತೀತ್ರೆ. ಅದಕ್ಕಾಗಿ ನಾನು ಸಂತ ತುಕಾರಾಮ್ ಹೇಳ್ತಾನಲ್ಲ, ನಿಂದಕಾಚಗರ ಸಹಜಾರಿ ಆಸವ್ಯತ್. ನಿಂದ ಮಾಡೋರು ಮನೆ ದೂರ ಇರಬಾರ್ದತ್ತ, ಮನೆ ಮಗ್ಗಲೇ ಇರ್ಬೇಕತ್ತ. ಹಂಗೆ ಊರಾಗಿಂದ ಕಟ್ಟಿ ಕಂಪ್ನಿ ಮನೆಯಾಗಿಂದ ಯಾರು ಸೇರಂಗಿಲ್ಲ ಏನಿಲ್ಲ, ಸುಮ್ಮನೆ ತಿರುಗಾಡ್ಕೋತಂದ ಅಫ್ಜಲ್ಪುರಕ್ಕಿಂದ ಹೋಗ್ಯಾರ. ಇವ್ರದ್ದೇನು ಕೆಲಸ ಇಲ್ಲ ಬಗಸಿಲ್ಲ, ಮಕ್ಕಳೆಲ್ಲ ಏನ್ರಿ ಕೆಲಸ ಕಸ್ಕೊಂಡಿರ್ತಾರೆ. ಯಾವಾಗ ಇವ್ರದ್ದೆಲ್ಲ ಕಸ್ಕೊಂಡಿದ್ರು ಪಾಪ ಇವು 4 ಕೂಡಿ ಅಂದ ಹಾದು ಎಲೆಗೆ ಅಫ್ಜಲ್ಪುರಕ್ಕೆ ಹಿಂಗೆ ತಿರುಗಾಡೋದ್ರೊಳಗೆ ಒಂದು ಬಾಗಿಲ ಮೇಲೆ ಬೋರ್ಡ್ ಕಂಡತತ್. ಏನತ್ತ, ಯಾರು ಬೇಕಾದವ್ರು ಬೇಕಾದಡೆ ತಿಂದೋರಿ ಪುಗ್ಸೆಟ್ಟೆ, ಯಾರು ಬೇಕಾದವ್ರು ಬೇಕಾದಡೆ ತಿಂದೋರಿ ಪುಗ್ಸೆಟ್ಟೆ, ಮುಂದೆ ನಿಮ್ಮ ಮೊಮ್ಮಕ್ಕಳ ಕೈಲಿ ವಸೂಲು ಮಾಡ್ತೀವಿ ಅಂತೇಳಿ ಬೋರ್ಡ್ ಹಾಕಿದ್ರತ್. ಇವ್ರಂದು ಒಬ್ಬ ನೋಡ್ದ, ಅಲ್ಲೋಡು ದೋಸ್ತ ಬೋರ್ಡ ಅಂದ. ಇನ್ನೊಬ್ಬಂದ ಓದ್ದದನ, ಯಾರು ಬೇಕಾದವ್ರು ಬೇಕಾದಡೆ ತಿಂದೋರಿ ಪುಗ್ಸೆಟ್ಟೆ, ಮುಂದೆ ನಿಮ್ಮ ಮೊಮ್ಮಕ್ಕಳ ಕೈಲಿ ವಸೂಲು ಮಾಡ್ತೀವತ್ತು ಇವ ಓದ್ದ. 3ನೇದವ ಅಂದ, ಈ ಹೋಟೆಲ್ಗೆ ನಮ್ಮ ಮೊಮ್ಮಕ್ಕಳಕ್ಕೆ ಬರ್ತಾರ ಅಂದ 3ನೇದವ. 4ನೇದವ ಅಂದ, ಬಂದಾರ ಇವರೇ ನಮ್ಮ ಮೊಮ್ಮಕ್ಕಳಂದು, ಈ ಮೊಮ್ಮಕ್ಕಳಿಗೇನು ಗೊತ್ತು ಏನ್ರಿ. ನಡ್ರಿ ಪುಗ್ಸೆಟ್ಟೆ ಎತ್ತಿಕೊಂಡಂದು ವಾದವು. ಯಾವಾಗಿಂದ ಪುಗ್ಸೆಟ್ಟೆ ಎತ್ತಿಕೊಂಡಂದು ವಾದರು, ಹೋದ ಬಳಿಕ ನಿಮಗೊಂದು ಆಶ್ಚರ್ಯ ಹೇಳ್ತೀನಿ. ಹೋಗಿಂದ ಟೇಬಲ್ ಗುದ್ದಿದ್ರು. ಯಾವಾಗಿಂದ ಟೇಬಲ್ ಗುದ್ದಿದ್ರು ಸಪ್ಲೈಯರ್ ಬಂದ, ಏನು ಕೊಡಲಿ ಸರ್ ಅಂದ. ಏನೇನಂದ ನೀನು ಹೋಟೆಲ್ದಾಗ? ಇಡ್ಲಿ ಇದೆ, ದೋಸೆ ಇದೆ, ಉತ್ತಪ್ಪಿದೆ, ಉಪ್ಪಿಟ್ಟಿದೆ, ಸೂಸ್ಲ ಇದೆ, ಗುಲಾಬ್ ಜಾಮೂನ್ ಇದೆ, ಮೈಸೂರು ಪಾಕ್ ಇದೆ, ಜಿಲೇಬಿ ಇದೆ, ಹೀಗೆಲ್ಲ ಥರದ ಹೋಟೆಲ್ದಂದು ಐಟಮ್ಗಳೆಲ್ಲ ಹೇಳ್ದ. ಹೇಳೋದು ಬಳಕ ಇವ್ರು ಪುಗ್ಸೆಟ್ಟೆ ಅಲ್ಲ, ರೊಕ್ಕೆಲ್ಲ ರೂಪಾಯಿ ಇಲ್ಲ. ನಿನ್ನ ಹೋಟೆಲ್ ಏನೇನು ಮಾಡಿದ್ದು ಎಲ್ಲ 4 ಪ್ಲೇಟ್ ತೊಂಬ, ಎಲ್ಲ 4 ಪ್ಲೇಟ್. ಪಾಪ ಎಲ್ಲ 4 ಪ್ಲೇಟ್ ತಂದಿಟ್ಟ ತಿತ್ತದ್ರಿ ಮನುಷ್ಯ. ಸುಮ್ಮ ಹಪೆಪ್ತನ ಮಾಡ್ತದ, ಹೌದಿಲ್ರಿ? ಏಟು ಹಿಡಿಸ್ತದ ಆಟೆ ತಿನ್ಬೇಕಲ್ಲ. ಎಲ್ಲ ಪ್ಲೇಟ್ನಿಂದ ಒಂದೊಂದು ತುತ್ತು ಹಿಂಗೆ ತಿನ್ನೋದ್ರಾಗ ಇವಕ್ಕೆಲ್ಲ ಹೊಟ್ಟೆ ತುಂಬಿಡ್ತು. ಯಾವಾಗಿಂದ ಹೊಟ್ಟೆ ತುಂಬಿತು, ಹೊಟ್ಟೆ ತುಂಬೋದು ಬಳಕ ಅವಾಗಿಂದ ಸಪ್ಲೈಯರ್ ಕೇಳ್ದ, ಸರ್ ಮ್ಯಾಲೇನು ಕೊಡಲಿ? ಏನೇನದ? ಹಾರ್ಲಿಕ್ಸ್ ಇದೆ, ಬೋರ್ಮಿಟ್ ಇದೆ, ಟೀ ಇದೆ, ಕಾಫಿ ಇದೆ, ಹಾಲಿದೆ. ಇವಕ್ಕೂರು ಮನೆಯಾಗ ದಿನ ಡಿಕಾಸಿನ ಕೊಡ್ತಿದ್ದಿಲ್ಲ. ಅಲ್ಲಿ ಪುಗ್ಸೆಟ್ಟೆ ಎಲ್ಲರಿಗೆ ಬೋರ್ಮಿಟೆ ಕೊಡು, ಗೋರ್ಮಿಟ್ ಹತ್ತಂದು ಬೋರ್ಮಿಟ್ ಹತ್ತಂದು ಅಂದು ಕೂಡ ಎಲ್ಲರಿಗೆ ಸುಡು ಬೋರ್ಮಿಟ್ ತಂದು ಕೊಟ್ಟ. 4 ಕುಡ್ದು. ಯಾವಾಗಿಂದ 4 ಕುಡ್ದು ನಿಮಗೆ ಆಶ್ಚರ್ಯದ ಮಾತು ಹೇಳ್ತೀನಿ. ಅಲ್ರಿ ಸುಡೋದು ಕುಡ್ದಾವ, ಬೋರ್ಮಿಟ ಕುಡ್ದಾವ, ಸುಮ್ಮ ಕುಂದ್ರಬೇಕಿಲ್ಲ. ಮ್ಯಾಲ ಕೋಲ್ಡ್ ಏನದ ಅಂದರು. ಮ್ಯಾಲ ಕೋಲ್ಡ್ ಏನದ? ಯಾವಾಗಿಂದ ಮ್ಯಾಲ ಕೋಲ್ಡ್ ಏನದ ತಗೊಂಡು ಇಟ್ಟು ಅನ್ನೋದ್ರೊಳಗೆ ಅವ ಸಪ್ಲೈಯರ್ ಹೇಳ್ದ, ಕೋಕೋ ಕೋಲಾ ಇದೆ, ಥಮ್ಸಪ್ ಇದೆ, ಸಿಟ್ರಾ ಇದೆ, ಮಿರಿಂಡಾ ಇದೆ, ಹಿಂಗೆಲ್ಲ ಥರದ ಅಂತ ಹೇಳ್ದ. ಇವ್ರು ಏನಂದ್ರು, ಮ್ಯಾಲ ಕೋಲ್ಡ್ ಅಂದ್ರೆ ಕೋಕೋ ಕೋಲಾ ಕುಡ್ರಿ ಅಂದು. 4 ಕೂಡಿ ಕೋಕೋ ಕೋಲಾ ಕುಡ್ದು. ನೋಡ್ರಿ ಆಶ್ಚರ್ಯ ನೋಡಿ, ಬೋರ್ಮಿಟ ಕುಡ್ದವು, ಸುಡೋದು ಕುಡಿದು ಮ್ಯಾಲ ಕೋಕೋ ಕೋಲಾ ಕುಡಿದು ಅಲ್ಲೇ ಇದ್ರಿ ಸೋಪ ಇಟ್ಟಿದ್ರು. ಹಿಂಗೆ ಮನ್ಯಾಗಾದ್ರೆ ಎಡ್ಡೆ ಕಾಳ, ಅಲ್ಲಿ ಪುಗ್ಸೆಟ್ಟೆ ಹಿಂಗೆ ತೊಗೊಂಡು ಸೊಂಡ್ಯಾಗ ಹಾಕೊಂಡು, ಈ ಕೆಂಪು ಮಂಗೆ ಅಂದ್ರೆ ಬಾರಿ ಬೀಜ ಗಂಟಲ ಹಿಡಿದಿರ್ತದಲ್ಲ, ಹಂಗೆ ಸೊಂಡ್ಯಾಗ ಸೋಪ್ ಹಿಡ್ಕೊಂಡು ಹೊಂಟಿದ್ರು. ಅವ ಸಪ್ಲೈಯರ್ ಬಂದ. ಯಾವಾಗಿಂದ ಸಪ್ಲೈಯರ್ ಬಂದ, ಅವನ ಕೈಯಾಗ ಬಿಲ್ ಕೊಟ್ಟ. ಒಬ್ಬನ ಕೈಯಾಗ ಬಿಲ್ ಏಟು? 2500 ರೂಪಾಯಿ. 2500 ರೂಪಾಯಿ ಬಿಲ್ಲ. ಯಾವಾಗಿಂದ 2500 ರೂಪಾಯಿ ಬಿಲ್ಲ? ಇದನ್ನು ನೋಡಿದ ಕೂಡ ಅವು 4 ಮಂದಿ ಮೊದಲೇ ಕೆಟ್ಟ ಓಡಾಳಿದ್ದು ಊರಾಗ. ಏಯ್ ಮಗನ ಕೊಡ್ಲೇನೊಂದು ಕಪಾಳಕ್ಕೆ, ಯಾಕ್ರಿ ಸರ್ ಹತ್ತದು ಸಪ್ಲೈಯರ್. ಅಲ್ಲ ಮಗನ ಬೋರ್ಡ್ ಏನಂತ ಹಾಕಿದಿ, ಬೇಕಾದವ್ರು ತಿಂದವ್ರಿಗೆ ಪುಗ್ಸೆಟ್ಟೆ, ಮುಂದೆ ನಿಮ್ಮ ಮೊಮ್ಮಕ್ಕಳ ಕೈಲಿ ವಸೂಲು ಮಾಡ್ತೀವಿ ಕೂಡ ಬೋರ್ಡ್ ಹಾಕಿದಿಲ್ಲ, ಇದು ಬಿಲ್ ಯಾಕೆ ತಂದು ಕೊಟ್ಟಿದಿ? ಆವಾಗ ಅವ ಸಪ್ಲೈಯರ್ ಅಂದ, ಸರ್ ನೀವು ತಪ್ಪು ತಿಳ್ಕೊಂಡಿರಿ, ಇದು ನೀವು ತಿಂದಿದ್ದಕ್ಕೆ ಅಲ್ಲ ಬಿಲ್ಲ, ಹಿಂದೆ ನಿಮ್ಮ ಮುತ್ಯಾಗಳು ತಿಂದು ಹೋಗಿದ್ರು, ಈಗ ಮೊಮ್ಮಕ್ಕಳು ಬಂದಿರಿ ತೀರ್ಸೋರು ಮಕ್ಕಳೇ ಅನ್ನತ್ತಾವ. ಏನ್ರಿ, ಹಿಂದೆ ನಿಮ್ಮ ಮುತ್ಯಾಗಳು ಬಂದು ತಿಂದು ಹೋಗ್ಯಾರ, ಈ ಮೊಮ್ಮಕ್ಕಳು ಬಂದಿರಿ, ಮೊಮ್ಮಕ್ಕಳಂದ ತೀರ್ಸೋರಿ ಅನ್ನತ್ತ.
ಹೆಂಗೆ ಹಿಂದೆ ನಿಮ್ಮ ಮುತ್ಯಗಳು ತಿಂದಿದ್ದಾನೆ, ಈಗ ಮುಂದೆ ಮೊಮ್ಮಕ್ಕಳನ್ನು ಹೆಂಗೆ ತೀರಿಸ್ಬೇಕಲ್ಲ, ಹಾಗೆ ನಾವು ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಕರ್ಮಗಳನ್ನು, ನಾವು ಹಿಂದಿನ ಜನ್ಮದೊಳಗಿಂದ ಮಾಡಿರ್ತಕ್ಕಂಥ ಪಾಪಗಳನ್ನು ನೀವು ಕಲಬುರಗಿ ಶರಣಬಸಪ್ಪನ ಪುರಾಣ ಕೇಳಿರಿಲ್ರಿ? ಕಲಬುರಗಿ ಶರಣಬಸಪ್ಪನನ್ನ ಪುರಾಣ ಕೇಳಿರಿ ನೀವು. ಇಡೀ ಪುರಾಣ ಕೇಳೋದು ಅಟ್ಟನೆ ಪ್ರಾರಂಭದೊಳಗನೆ ಒಂದು ವಿಚಾರ ಬರ್ತದಲ್ಲಿ. ಸ್ಟಾರ್ಟಿಂಗಿನ ಶರಣಬಸಪ್ಪಂದ ಹುಟ್ಟಿಲ್ಲ, ಹುಟ್ಟೋದಕ್ಕಿಂತ ಮುಂಚಿತವಾಗಿಯೇ ಒಂದು ಪ್ರಸಂಗ ನಡೀತದೆ. ಏನು ಪ್ರಸಂಗ? ನಿಜವಾಗಿ ಅಂದ ಹುಟ್ಟಬೇಕಾಗಿದ್ದು ಶರಣಬಸಪ್ಪ ಯಾರ ಗರ್ಭದೊಳಗೆ ಹತ್ತುಕೊಂಡೆ ಕೇಳಿದ್ರೆ ಆದಯ್ಯ ಮತ್ತು ಮಡಿಯಮ್ಮರ ಹೊಟ್ಟೆಗೆ ಹುಟ್ಟಬೇಕಾಗಿತ್ತು. ಸಾಕಷ್ಟು ಭಕ್ತಿವಂತರಿದ್ದಾರೆ, ಸದಾಕಾಲ ಭಗವಂತನ ಧ್ಯಾನ ಮಾಡ್ತಾರೆ, ದಾನ ಧರ್ಮಾದಿಗಳನ್ನು ಮಾಡ್ತಾರೆ, ನಿತ್ಯನ ಕುಣಿದ ಪುಣ್ಯದ ಕಾರ್ಯಗಳನ್ನು ಮಾಡ್ತಾರೆ. ಆದ್ರೆ ಮದುವೆಯಾಗಿಂದ 18 ವರ್ಷ ಆದ್ರೂ ಅವರಿಗೆಂದ ಮಕ್ಕಳಾಗಲಿಲ್ಲ. ಕೊನೆಗೆಂದ ಇವಳು ದಿನನಿತ್ಯನ ಕಣ್ಣೀರು ಹಾಕುವುದನ್ನು, ದಿನನಿತ್ಯಂದ ಬೇಡುವುದನ್ನು, ದಿನನಿತ್ಯಂದ ದುಃಖ ಮಾಡುವುದನ್ನು ಇದು ಯಾರಿಗೆಂದ ಗೊತ್ತಾಗದ ಹತ್ಕೊಂಡು ಕೇಳಿದ್ರೆ ಪಾರ್ವತಿಗೆಂದ ಗೊತ್ತಾಗ್ತದೆ. ಪರಮಾತ್ಮನ ಅರ್ಧಾಂಗಿನಿ. ಯಾವಾಗಿಂದ ಪಾರ್ವತಿಗೆಂದ ಗೊತ್ತಾಯಿತು? ಹೋಗಿ ಬಂದ ದಿವಸದಿಂದ ಪಾರ್ವತಿ ಭಗವಂತನ ಎದುರಿಗೆಂದ ಕಣ್ಣೀರು ಹಾಕ್ತಾಳೆ. ಪರಮಾತ್ಮ ನೀ ಎಷ್ಟು ಕಟಕದಿದೆ ನೀನು. ನೋಡ್ರಿ ಪಾರ್ವತಿ ನೋಡ್ರಿ, ಆ ಹೆಣ್ಣಿನ ಕಳ್ಳ ಹೆಣ್ಣಿಗೆ ಗೊತ್ತಾಗ್ತದ, ಹೆಣ್ಣಿನ ಸಂಕಟದ ಹೆಣ್ಣಿಗೆ ಗೊತ್ತಾಗ್ತದ, ಗಂಡಿನ ಸಂಕಟದ ಗಂಡಿಗೆ ಗೊತ್ತಾಗ್ತದ. ಯಾವಾಗ ಪಾರ್ವತಿ ಪರಮಾತ್ಮನಿಗೆಂದ ಬೈತಾಳೆ, ಪರಮಾತ್ಮ ನೀ ಎಷ್ಟು ಕಟಕದಿದಿ, ನಿನ್ನ ಬಲ್ಲಿಂದ ಇಟ್ಟು ಕಟಕ್ತನ ಐತೆ ಅನ್ನೋ ನನಗೆ ಗೊತ್ತಿದ್ದಿಲ್ಲ, ನೀ ಒಂದು ಈಟಿಂದ ಕರುಣೆ ತೋರು. ಏನ್ರಿ, ಒಂದು ಈಟಿಂದ ಕರುಣೆ ತೋರು. ಎದಕ್ಕೆ ಕರುಣೆ ತೋಳೋದು? ಅವಾಗ ಪಾರ್ವತಿ ಅಂತಾಳ, ನೋಡಲಿ ಭೂಲೋಕದ ಒಳಗೆ ಯಾವೊಬ್ಬ ಸಾಮಾನ್ಯವಾಗಿರ್ತಕ್ಕಂಥ ಹೆಣ್ಣು ಮಗಳು 18 ವರ್ಷಗಳ ಪರ್ಯಂತರವಾಗಿ ಕುಂತ್ರು ನಿನ್ನ ಧ್ಯಾನ, ನಿಂತರು ನಿನ್ನ ಧ್ಯಾನ, ಬಂದು ಪ್ರತಿನಿತ್ಯನೂ ನಿನ್ನ ಲಿಂಗದ ಮುಂದೆ ಕುತ್ಕೊಂಡು ಕಣ್ಣೀರು ಹಾಕ್ತಾಳಲ್ಲ, ಎದುರು ಸಲುವಾಗಿ ಏನ್ರಿ ಮಕ್ಕಳಿಲ್ಲ ಹತ್ತುಕೊಂಡ ಕಣ್ಣೀರು ಹಾಕಲಿಕ್ಕತ್ತ. ಅವಳು ನಿನ್ನಲ್ಲಿ ರೊಕ್ಕ ಕೇಳಿಲ್ಲ, ಬಂಗಾರ ಕೇಳಿಲ್ಲ, ಬೆಳ್ಳಿ ಕೇಳಿಲ್ಲ, ಏನು ಆಸ್ತಿ ಪಾಸ್ತಿಗಳು ಯಾವುದು ಕೂಡ ಕೇಳಿಲ್ಲ. ಏನು ಕೇಳಕತ್ತಾಳ? ಒಂದೇ ಒಂದು ಮಗುವಿನನ್ನು ಕೂಡ ಒತ್ತುಕೊಂಡ ಕೇಳಕತ್ತ. ಅಲ್ಲ, ಅವಳಿಗೊಂದು ಮಗುವಿನನ್ನು ಕೊಡಬೇಕೇನಿಲ್ಲ, ಅವಳಿಗೆ ಮಕ್ಕಳು ಆಗದೆ ಇದ್ರೆ ಆಟು ಚಿಂತಿಲ್ಲ. ಈ ಲೋಕದ ಜನತೆ ಮಾತಾಡ್ತಿರ್ತಾರಲ್ಲ, ಜನ ಮಾತಾಡ್ತಿರ್ತಾವಲ್ರಿ, ಏನು ಮಾತಾಡ್ತಿರ್ತಾರ? ಒಬ್ಬ ಕವಿ ಹೇಳ್ತಾನೆ, ಬಂಜಿ ಬಾಗಿಲ ಮುಂದ ಅಂಜೂರಿ ಗಿಡ ಹುಟ್ಟಿ, ಟೊಂಗೆ ಗಿಳಿ ಕುಂತ, ಟೊಂಗೆ ಗಿಳಿ ಕುಂತು ಹೇಳ್ಯಾವ, ಬಂಜಿ ನಿನ್ನ ಬದುಕು ಎರವರಿಗೆ. ಬಂಜಿ ಬಾಗಿಲ ಮುಂದ ಅಂಜೂರಿ ಗಿಡ ಬುಟ್ಟಿ, ಬಂಜಿ ಬಾಗಿಲ ಮುಂದ ಅಂಜೂರಿ ಗಿಡ ಬುಟ್ಟಿ, ಟೊಂಗೆ ಗಿಳಿ ಕುಂತ, ಟೊಂಗೆ ಗಿಳಿ ಕುಂತು ಹೇಳ್ಯಾವ, ಬಂಜಿ ನಿನ್ನ ಬದುಕು ಎರವರಿಗೆ. ನಾರಿ ಬಂಜಿ ನಿನ್ನ ಬದುಕು ಎರವರಿಗೆ. ಬಂಜಿ ಬಾಗಿಲ ಮುಂದ, ಬಂಜಿ ಬಾಗಿಲದೊಳಗ, ಬಂಜಿ ಬಾಗಿಲದೊಳಗ ಬಂಗಾರ ದೊಳಕಲ್ಲ, ಬಂದು ಕುಟ್ಟಾಕ ಸೊಸಿ ಇಲ್ಲ, ಬಂದು ಕುಟ್ಟಾಕ ಸೊಸಿ ಇಲ್ಲ, ಮಾನವಮಿ ಬನ್ನಿ ಮುಡಿಯಾಕ ಮಗನಿಲ್ಲ, ತಾಯಿ ಬನ್ನಿ ಮುಡಿಯಾಕ ಮಗನಿಲ್ಲ. ಬಂಜಿ ಬಾಗಿಲ
ಶಬ್ದ ಬರಲಾರೆ ಪಂಜಂಬುವ ಶಬ್ದ ಬರಲಾರೆ ಜಗದೊಳಗೆ ಹಂಗಿನ ಪಾನ ಉಣ್ಣಲಾರೆ ಶಿವನೇ ಹಂಗಿನ ಪಾನ ಉಣ್ಣಲಾರೆ ಶಿವನೇ ಹಂಗಿನ ಪಾನ ಉಣ್ಣಲಾರೆ. ಹೆಂಗ ಒಬ್ಬ ಕವಿ ಅಂತಗ ನಾವು ಹೇಳ್ತಾನಲ್ಲ, ಏನಂತಾನೆ ಬಂಜ ಬಾಗಿಲ ಮುಂದೆ ಅಂಜೂರಿ ಗಿಡ ಹುಟ್ಟಿ